ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ಅಂಜಿಕೆ ನಾಚಿಕೆಯ ಸಂಶಯ ಗುಣವಾನಿಗಿ ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ, ಬಾ ಯೇಸುದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ನಾವು ಸೌಖ್ಯ, ಶಾರೀರಿಕ ಸೌಖ್ಯ ಮತ್ತು ಎಲ್ಲ ವಿಧವಾದ ರೋಗ ಸೌಖ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನನಗೆ ಯಾವ ಯಾವ ರೋಗಗಳು ಒಂದು ಪ್ರೇರೇಪಣೆ ಆಯಿತೋ ಅವುಗಳ ಕುರಿತು ಮಾತನಾಡುತ್ತಿದ್ದೇನೆ. ಇನ್ನು ಯಾವುದಾದ್ರೂ ರೋಗದ ಕುರಿತು, ಅಕ್ಕ ನಮಗೆ ಈ ರೋಗದ ಸಮಸ್ಯೆ ಇದೆ, ಅದರ ಬಗ್ಗೆ ಸ್ವಲ್ಪ ದೇವರ ವಾಕ್ಯ ನಮಗೆ ಕೊಡಿ, ನಮಗೆ ಬಿಡುಗಡೆ ಬೇಕು ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ನನಗೆ ಪರ್ಸ್ನಲ್ ಆಗಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತ ಅದರ ಕುರಿತು ಸಹ ನಾವು ದೇವರ ವಾಕ್ಯ ದಿವ್ಯೌಷಧಿಯಾಗಿದೆ. ಸುಜ್ಞಾನ ಗ್ರಂಥ 16:12 ಅವರು ಗುಣ ಹೊಂದುವುದು ಯಾವುದೇ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದಲೂ ಅಲ್ಲ, ಸಕಲವನ್ನು ಸ್ವಸ್ಥಪಡಿಸುವ ವಾಕ್ಯದ ಶಕ್ತಿಯಿಂದ. ಈ ವಾಕ್ಯ ಎಲ್ಲ ರೋಗಗಳನ್ನು ಗುಣಪಡಿಸುವಂಥದ್ದಾಗಿದೆ. ನಾವು ಇಲ್ಲಿ ಕೆಲವು ನಿರ್ದಿಷ್ಟ ರೋಗದ ಕುರಿತು ಮಾತನಾಡ್ತಾ ಇರ್ಬೋದು, ಆದರೂ ಪ್ರಾರ್ಥನೆಯ ಸಮಯದಲ್ಲಿ ನೀವು ಎಲ್ಲ ರೋಗ ಸೌಖ್ಯ ದೇವರು ಕೊಡಲು ಅಭಿಷೇಕದ ಪ್ರಾರ್ಥನೆಗೆ ನಾವು ಮಾಡ್ತಾ ಇದ್ದೀವಿ. ಆದರೂ ಪರ್ಟಿಕ್ಯುಲರ್ ರೋಗಕ್ಕಾಗಿ ಪ್ರೇಯರ್ ಬೇಕು ಅನ್ನೋದಾದರೆ ನನಗೆ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ಓಕೆ, ಈ ದಿನ ದೇವರು ಪ್ರೇರೇಪಣೆ ಮಾಡಿದ್ದದ್ದು ಮನೋವೇದನೆ, ಮನಸ್ಸಿನ ವೇದನೆ, ಮಾನಸಿಕ ಖಿನ್ನತೆ. ಮನೋವೇದನೆ, ಮಾನಸಿಕ ಖಿನ್ನತೆ, ಮಾನಸಿಕ ಅಸ್ವಸ್ಥತೆ ಅಥವಾ ದುಃಖ, ವಿಪರೀತವಾದ ದುಃಖ, ಮೇಲ್ನೋಟಕ್ಕೆ ನಾವು ಚೆನ್ನಾಗಿ ಕಂಡು ಬಂದರೂ ಸಹ ಆ ಒಂದು ಅಂತರ್ಯ ಮನುಷ್ಯನ ಒಂದು ದುಃಖ ಅಂತ ಹೇಳ್ಬೋದು. ಸೊ ಅವುಗಳ ಬಿಡುಗಡೆಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಈ ಮನೋವ್ಯತೆ ಅಥವಾ ಮಾನಸಿಕ ಖಿನ್ನತೆ ನಾವು ಪರಿಹರಿಸಿಕೊಳ್ಳದಿದ್ದರೆ ಅದರ ಉಚ್ಚಘಟ್ಟ ಅದು ಜಾಸ್ತಿ ಆಗುವಾಗ ಅನೇಕರು ಮಾನಸಿಕ ಸ್ಥಿಮಿತವನ್ನು, ಕಂಟ್ರೋಲನ್ನು ಕಳೆದುಕೊಂಡು ಹುಚ್ಚರಾಗಿ ಬಿಡ್ತಾರೆ, ಅಥವಾ ಅವರು ಏಕಾಂಗಿ ಆಗ್ತಾರೆ, ಜನರೊಟ್ಟಿಗೆ ಬೆರೆಯೋದಿಲ್ಲ, ಒಂದು ಸಂತೋಷ ಇಲ್ಲ, ಆನಂದ ಇಲ್ಲ, ದುಃಖ ಇಲ್ಲ. ಈ ಮನೋವ್ಯತೆ ಅನ್ನೋದು ನಾನಾ ಕಾರಣಗಳಲ್ಲಿ ಬರಬಹುದು. ಉದಾಹರಣೆಗೆ, ಒಂದು ಗಂಡ ಹೆಂಡತಿಯರ ಮಧ್ಯೆ ಗಂಡ ವ್ಯಭಿಚಾರ ಪಾಪ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಹೆಂಡತಿ ಯಾರ ಬಳಿಯಲ್ಲೂ ಹೇಳಿಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಬಿಡುಗಡೆ ಹೊಂದಿಕೊಳ್ಳೋದು ಹೇಗೆ ಅಂತ ಗೊತ್ತಾಗದೆ ಕೊರಗಿ 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 ಆಕೆಯ ಶರೀರ ಕ್ಷೀಣಿಸಿ ಅನೇಕ ಕಾಯಿಲೆಗಳಿಗೆ ತುತ್ತಾಗಿರಬಹುದು. ಅಥವಾ ಈ ಪ್ರೀತಿ ಪ್ರೇಮ ಎಂದು ಹೋಗಿ ಯೌವನಸ್ಥ ಮಕ್ಕಳು ಮೋಸ ಹೋಗಿ ನನ್ನ ಶರೀರ ಹಾಳು ಮಾಡಿದ್ರು, ನನ್ನನ್ನು ಪ್ರೀತಿಸ್ತೇನೆ ಅಂತ ನಂಬಿ ನನಗೆ ಮೋಸ ಮಾಡಿದ್ರು, ನನ್ನ ಜೀವನ ಹಾಳು ಮಾಡಿದ್ರು ಅಂತ ಎಷ್ಟೋ ಜನ ಆ ಮಾನಸಿಕ ವೇದನೆ, ಮಾನಸಿಕ ದುಃಖವನ್ನು ತಡೆಯಲಾಗದೆ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಆದರೆ ಎಲ್ಲ ವೇದನೆಗಳನ್ನು ಅರಿತಂತ ಪ್ರಭು ಯೇಸು ಎಲ್ಲ ರೋಗಗಳನ್ನು, ಎಲ್ಲ ವೇದನೆಗಳನ್ನು ತನ್ನ ಶರೀರದಲ್ಲಿ ಅನುಭವಿಸಿದ ಪ್ರಭು ಯೇಸು, ನನ್ನ ಯೇಸು, ನನ್ನ ರಕ್ಷಕ, ನಮಗೆ ಬಿಡುಗಡೆಯನ್ನು ನೀಡಲು ಶಕ್ತರಾಗಿದ್ದಾರೆ. ಕೀರ್ತನೆ 147:3 ನಾನು ನಿಮ್ಮ ಮನಸ್ಸಿನ ಗಾಯಗಳನ್ನು ಕಟ್ಟಿ ಅದನ್ನು ವಾಸಿ ಮಾಡುವ ದೇವರು. ಕಣ್ಣಿಗೆ ಕಾಣುವ ಶರೀರಕ್ಕೆ ಅಥವಾ ಕಣ್ಣಿಗೆ ಕಾಣುವ ರೋಗಕ್ಕೆ ಔಷಧಿಯನ್ನು ಹಾಕಬಹುದು. ಕಣ್ಣಿಗೆ ಕಾಣದೇ ಇರುವ ಮನಸ್ಸು ಅಥವಾ ಒಳ ಮನುಷ್ಯ, ಅವನ ನೋವು ವೇದನೆಯನ್ನು ಯಾರು ಗುರುತಿಸಲು ಸಾಧ್ಯ? ಯಾರು ಅದನ್ನು, ಆ ಗಾಯಗಳನ್ನು ಕಟ್ಟಿ ಬಿಡುಗಡೆ ಮಾಡಲು ಸಾಧ್ಯ? ಪ್ರಭು ಯೇಸುವಿನಿಂದ ಎಲ್ಲವೂ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಧೈರ್ಯವಾಗಿರಿ. ಆದರೆ ಈ ವಿಡಿಯೋ ಮಾಡುವಾಗ ನನಗೆ ಮೂಲ ಉದ್ದೇಶ ಏನು,
ಆ ದುಃಖದಿಂದ ಅವರು ಬಿಡುಗಡೆಯಾಗಬೇಕು. ಸಂತೋಷಿಸಿ ಪ್ರಭುವಿನಲ್ಲಿ ಸದಾ ಹರ್ಷಚಿತ್ತರಾಗಿರಿ. ಪವಿತ್ರಾತ್ಮರ ಫಲವಾದ ಸಂತೋಷ, ಆನಂದ ಅವರಲ್ಲಿರಬೇಕು. ಕಷ್ಟ, ರೋಗ, ಬಡತನ, ಸಿರಿತನ, ಸಂತ ಪೌಲ ಹೇಳ್ತಾರಲ್ಲ, ಹೊಟ್ಟೆ ತುಂಬಿರಲಿ, ಹಸಿವೆ ಇರಲಿ, ಶ್ರೀಮಂತರಾಗಿರಲಿ, ಬಡತನವಿರಲಿ, ಎಲ್ಲ ಸಮಯ ಸಂದರ್ಭಗಳಲ್ಲಿ ನಾನು ಸಂತೋಷದಿಂದಿರುವ ರಹಸ್ಯವನ್ನು ಕಂಡುಕೊಂಡಿದ್ದೇನೆ. ಜನರು ಮೋಸ ಮಾಡಿರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಅಲ್ಲೋಲ ಕಲ್ಲೋಲ ನಮ್ಮ ಜೀವನದಲ್ಲಿ ಆಗ್ತಾ ಇರ್ಬೋದು. ಆದರೆ ಯೇಸು ನನ್ನೊಂದಿಗಿದ್ದಾರೆ. ಯೇಸು ನನಗೆ ಬಿಡುಗಡೆ ನೀಡುವ ದೇವರು. ಯೇಸು ನನ್ನ ಸಹಾಯಕ ಎಂದು ನಂಬಿದರೆ ಸಾಕು. ಅಲ್ಲೋಲ ಕಲ್ಲೋಲ ಸಮುದ್ರ, ಬಿರುಗಾಳಿ, ಅಲೆಗಳು, ಶಿಷ್ಯರೆಲ್ಲ ಪೇಚಾಟ, ಕೂಗಾಟ. ಯೇಸು ಮಾತ್ರ ಅಂಥ ಒಂದು ಪರಿಸ್ಥಿತಿಯಲ್ಲೂ ನಿದ್ರೆ ಮಾಡ್ತಾ ಇದ್ದಾರೆ. ಯಾಕೆ? ಅವರಿಗೆ ವಿಶ್ವಾಸವಿತ್ತು, ಇವೆಲ್ಲವೂ ಶಾಂತವಾಗುತ್ತದೆ ಅನ್ನುವ ರೀತಿಯಲ್ಲಿ. ಇವತ್ತು ನಮ್ಮ ಮನಸ್ಸಿನ ತುಮುಲ, ಮನಸ್ಸಿನಲ್ಲಿರುವ ಚಿಂತೆ, ಪೇಚಾಟಗಳು, ದುಃಖ ದುಗುಡದ ದುರಾತ್ಮಗಳು ಬಿಡುಗಡೆಯಾಗಬೇಕು. ನಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಬೇಕು, ಸದಾ ಸ್ವಸ್ಥತ ಚಿತ್ತರಾಗಿರಬೇಕು. ಈ ಮನಸ್ಸು ದೇವರಲ್ಲಿ ಮಗ್ನವಾಗಿರಬೇಕು. ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನವಾಗಿರುವ ಮನಸ್ಸು ನಾಶನಕ್ಕೆ ಕೊಂಡೊಯ್ಯುತ್ತದೆ. ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನವಾಗಿರುವ ಮನಸ್ಸು ಜೀವಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಆದ ಕಾರಣ ಈ ಮನಸ್ಸಿನ ವೇದನೆ ಬಿಡುಗಡೆ ಆಗಬೇಕು, ಮಾನಸಿಕ ರೋಗ ಸೌಖ್ಯವಾಗಬೇಕು. ಖಿನ್ನತೆಗಳು, ಖಿನ್ನತೆ ಅಂದರೆ ಏನದು, ಇಂಗ್ಲೀಷಲ್ಲಿ ಏನೋ ಪದ ಹೇಳ್ತಾರಲ್ಲ, ಮಾನಸಿಕ ಖಿನ್ನತೆ, ಡಿಪ್ರೆಷನ್ಗೆ ಹೋಗ್ಬಿಡೋದು, ಈ ಎಲ್ಲ ರೋಗಗಳ ಬಿಡುಗಡೆಗಾಗಿ ಈ ದಿನ ನಾವು ಪ್ರಾರ್ಥಿಸೋಣ. ಮತ್ತಾಯನು ಬರೆದ ಶುಭ ಸಂದೇಶ 26ನೇ ಅಧ್ಯಾಯ ವಚನ 37. ಗೆತ್ಸೆಮನಿ ತೋಪಿನಲ್ಲಿ ಪ್ರಭು ಯೇಸು ಚಿಂತಾಕ್ರಾಂತರಾದರು, ದುಃಖ ಭರಿತರಾದರು. ಎಷ್ಟು ದುಃಖ ಅಂದರೆ ಗೆತ್ಸೆಮನಿ ತೋಪಿನಲ್ಲಿ ಪ್ರಭು ಯೇಸುವಿನ ದುಃಖ ಹೇಳಲು ಅಸಾಧ್ಯವಾದದ್ದು. ನನ್ನ ಮನಸ್ಸಿನ ವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ. ಅವರ ಮನಸ್ಸು ಅಲ್ಲಿ ಎಷ್ಟು ವೇದನೆಗೆ ಒಳಗಾಯಿತು ಅಂದರೆ ಪ್ರಾಣ ಹೋಗುವಷ್ಟರ ಮಟ್ಟಿಗೆ ಅವರ ಮನಸ್ಸಿನ ಟೆನ್ಷನ್ ಅಂತೀವಲ್ವ, ಆ ಚಿಂತೆ, ಭಯ, ಏನಾಗುತ್ತದೋ ಹೇಗೋ, ಆ ಗಾಬರಿ, ಆ ಭಯ ಏನಾಯಿತು, ಅವರ ಶರೀರದ ರಕ್ತಗಳು ಫಾಸ್ಟಾಗಿ, ರಕ್ತನಾಳಗಳು ಒಡೆದು ಬೆವರು ಬರಬೇಕು, ಬೆವರಿನ ರೂಪದಲ್ಲಿ ರಕ್ತ ಚಿಮ್ಮುವಷ್ಟರ ಮಟ್ಟಿಗೆ ಮನಸ್ಸಿನ ವೇದನೆ. ಈ ಮಾನಸಿಕ ಖಿನ್ನತೆಗಳು ಬಿಡುಗಡೆಯಾಗಬೇಕಾದರೆ ಪ್ರಭು ಯೇಸುವಿನ ಶಾಂತಿ ಸಮಾಧಾನ ನಮ್ಮಲ್ಲಿ ತುಂಬಿಸಲ್ಪಡಬೇಕು. ಪ್ರೇಸ್ ದ ಲಾರ್ಡ್. ಮನೋವೇದನೆಗೆ ಆಪೋಸಿಟ್ ಏನು? ಶಾಂತಿ ಸಮಾಧಾನ. ಯೇಸು ಹೇಳಿದರು, ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಧೈರ್ಯದಿಂದಿರಿ ಅಂತ. ಲೂಕ 7 ವಚನ 47-50 ಆ ವ್ಯಭಿಚಾರಿ ಸ್ತ್ರೀ ಅನೇಕ ಗಂಡಸರಿಂದ ಮೋಸ ಹೋಗಿ ಜನರಿಂದ ತಿರಸ್ಕರಿಸಲ್ಪಟ್ಟು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಅನ್ನುವ ಸ್ಥಿತಿಯಲ್ಲಿದ್ದ ಆ ಹೆಣ್ಣು ಮಗಳು. ಆಕೆಗೆ ಬೇಕಾಗಿದ್ದು ಒಂದೇ, ಸಮಾಧಾನ ಇಲ್ಲ, ಶಾಂತಿ ಸಮಾಧಾನ ಇಲ್ಲದೆ ಅವಳ ಮನಸ್ಸಾಕ್ಷಿನೇ ಅವಳನ್ನು ಚುಚ್ಚುತ್ತಾ ಇತ್ತು. ನಾನು ಮಾಡ್ತಾ ಇರೋದು ಪಾಪ, ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನುವ ರೀತಿಯಲ್ಲಿ. ಅದಕ್ಕೆ ಸಮಾಧಾನದ ಪ್ರಭು, ದ ಪ್ರಿನ್ಸ್ ಆಫ್ ಪೀಸ್, ಸಮಾಧಾನದ ಪ್ರಭುವಾದ ಯೇಸುವನ್ನು ಹುಡುಕಿಕೊಂಡು ಬಂದಳು. ಯೇಸುಗೆ ಗೊತ್ತು ಮನಸ್ಸಿನ ವೇದನೆ ಎಂಥದ್ದು, ಆ ಮನಸ್ಸಿನ ವೇದನೆ ಎಷ್ಟು ಪ್ರಾಣ ಹಿಂಡುತ್ತದೆ ಎಂದು. ಯೇಸು ಪಾದದ ಬಳಿ ಕುಳಿತು ಅವಳು ಮಾತನಾಡಲಿಲ್ಲ, ಕಣ್ಣೀರು ಹಾಕಿದಳು. ನಿಮ್ಮ ಮನಸ್ಸಿನ ವೇದನೆಯನ್ನು ಕಂಡವರ ಬಳಿ ಬಿಚ್ಚಿಡಬೇಡ. ಸಿರಾಕನ ಗ್ರಂಥ 37ನೇ ಅಧ್ಯಾಯದಲ್ಲಿ ಸಿಕ್ಕವರ ಬಳಿ ನಿನ್ನ ಮನಸ್ಸಿನ ಕಷ್ಟವನ್ನ, ದುಃಖವನ್ನ ಹೇಳಿಕೊಳ್ಳಬೇಡ. ಅವರು ನಿನ್ನನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಆದರೆ ನಿನ್ನ ಮನೋವೇದನೆಯನ್ನು ನೀರಿನಂತೆ ಪ್ರಭುವಿನ ಸನ್ನಿಧಾನದಲ್ಲಿ ಚೆಲ್ಲು, ಪ್ರಾರ್ಥನೆಯಲ್ಲಿ ಚೆಲ್ಲು. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ರಹಸ್ಯವಾಗಿ, ವೈಯಕ್ತಿಕವಾಗಿ, ಏಕಾಂಗಿಯಾಗಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿಯ ಮನೋವೇದನೆಯ ಸಮಯದಲ್ಲಿ ಏನು ಮಾಡಿದರು? ಶಿಷ್ಯರನ್ನು ಸಹ ಬಿಟ್ಟು ಒಬ್ಬರೇ ದೂರ ಹೋಗಿ ಮೊಣಕಾಲೂರಿ ತಂದೆಯ ಬಳಿ ಪ್ರಾರ್ಥಿಸಿದರು. ಈ ಕಷ್ಟದ ಕೊಡ ನನ್ನಿಂದ ನೀಗಿ ಹೋಗಲಿ, ಈ ಕಷ್ಟದ ಕೊಡ ನನ್ನಿಂದ ನೀಗಿ ಹೋಗಲಿ ಎಂದು. ಅವರು ಕಂಡವರ ಬಳಿ ಹೇಳಲಿಲ್ಲ. ಅವರ ಮನಸ್ಸಿನ ವೇದನೆಯನ್ನು ತಂದೆ ದೇವರಿಗೆ ಸಮರ್ಪಿಸಿದಾಗ ಸ್ವರ್ಗೀಯ ದೂತನು ಇಳಿದು ಬಂದು
ಅವರನ್ನು ಶಾರೀರಿಕವಾಗಿ ಬಲಪಡಿಸಿದನು. ದೇವರ ಚಿತ್ತಕ್ಕನುಗುಣವಾಗಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿದರು. ಇವತ್ತು ನಾವು ನಮಗೆ ಮನಸ್ಸಿನ ವೇದನೆಯನ್ನು ಯಾರ ಹತ್ರಪ್ಪ ಹೇಳ್ಕೊಳ್ಳೋದಂತ ಕಂಡವರ ಬಳಿ ಹೇಳಿಕೊಂಡಾಗ ಅವರು ನಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾರೆ, ತಪ್ಪಾದ ಮಾರ್ಗದರ್ಶನವನ್ನು ತೋರುತ್ತಾರೆ. ಆ ವ್ಯಭಿಚಾರಿಣಿ ಸ್ತ್ರೀ ಯೇಸುವಿನ ಪಾದದಳಿ ಬಂದು ಕಣ್ಣೀರು ಸುರಿಸಿದಳು. ಯೇಸುವಿಗೆ ಗೊತ್ತಾಯಿತು, ಮಗಳೇ ನಿನಗೆ ಸಮಾಧಾನ ಬೇಕಲ್ವಾ, ನಿನಗೆ ಶಾಂತಿ ಸಮಾಧಾನ ನಾನು ಕೊಡುತ್ತೇನೆ, ಸಮಾಧಾನದಿಂದ ಹೋಗು. ಆಕೆ ದೈವಿಕ ಸಮಾಧಾನವನ್ನು ಪಡೆದುಕೊಂಡಳು. ಬಂಜೆಯಾದ ಹನ್ನಳು ಸವತಿ ಪೆನ್ನಿನ್ನಳು ಚುಚ್ಚುತ್ತಾಳೆ. ಊರಿನ ಜನ ಎಲ್ಲ ಗೇಲಿ ಮಾಡ್ತಾರೆ. ಆಕೆಗೆ ದುಃಖ ಯಾರ ಬಳಿ ಹೇಳಿಕೊಳ್ಳಲು ಸಾಧ್ಯ? ಆದರೆ ಆಕೆ ಯಾರೊಟ್ಟಿಗೂ ಹೇಳಿಕೊಳ್ಳಲಿಲ್ಲ. ಗಂಡನ ಬಳಿ ಹೇಳಿದರೂ ಪ್ರಯೋಜನ ಇಲ್ಲ. ಇವತ್ತು ಗಂಡ ಹೆಂಡತಿ ಹತ್ರ ಹೇಳ್ಕೊಳ್ಳೋಕ್ಕಾಗದೇ ಇರೋಂಥ ದುಃಖ, ಹೆಂಡತಿ ಗಂಡನ ಹತ್ರ ಹೇಳ್ಕೊಳ್ಳೋಕ್ಕಾಗದೇ ಇರೋ ದುಃಖ, ಅಥವಾ ಮಕ್ಕಳ ಒಂದು ವಿಷಯಗಳಲ್ಲಿ ದುಃಖ. ಭಯಪಡಬೇಡಿ, ಓಡಿ ಬನ್ನಿ, ಬಾ ಯೇಸುವಲ್ಲಿ ಬಾ. ಯೇಸು ಹತ್ರ ಹೋದಳು ಹನ್ನಳು. ಅವಳ ದುಃಖವನ್ನು ಚೆಲ್ಲಿದಳು. ತುಟಿಗಳು ಅಲುಗಾಡ್ತಾ ಇತ್ತು, ಪದ ಹೊರಗಡೆ ಬರಲಿಲ್ಲ. ಏಲಿ ಯಾಜಕ ಕೇಳ್ತಾನೆ, ಏನಮ್ಮ ನೆನ್ನೆ ಕುಡಿದ ಮತ್ತು ಇನ್ನೂ ಇಳಿದಿಲ್ವಾ, ಕುಡಿದು ಬಂದಿದ್ದೀಯಾ ಅಂತ. ಆಗ ಕೇಳ್ತಾಳೆ, ನಾನು ಕುಡಿದು ಮತ್ತಳಾಗಿಲ್ಲ, ಕುಡಿದು ಬಂದಿಲ್ಲ. ನನ್ನ ಮನಸ್ಸಿನ ವೇದನೆಯನ್ನು, ನನ್ನ ದುಃಖ ಭಾರವನ್ನು ಸರ್ವೇಶ್ವರನಿಗೆ ಸಮರ್ಪಿಸುತ್ತಿದ್ದೇನೆ. ಆಗ ಯಾಜಕ ಹೇಳ್ತಾನೆ, ದೇವರು ನಿನ್ನ ಕೋರಿಕೆಯನ್ನು ನೆರವೇರಿಸಲಿ, ಸಮಾಧಾನದಿಂದ ಹೋಗು. ಅದೇ ವರ್ಷ ಆಕೆ ಗಂಡು ಮಗುವನ್ನು ಪಡೆದುಕೊಂಡಳು. ಅವಳ ಬಂಜೆ ಎಂಬ ಅವಮಾನ ನೀಗಿತು, ಅವಳ ಮನಸ್ಸಿನ ವೇದನೆ ನೀಗಿತು. ಇವತ್ತು ಅವಮಾನ, ನಾಚಿಕೆ, ತಲೆ ತಗ್ಗಿಸುವಂಥ ಸ್ಥಿತಿಯಲ್ಲಿ ನೀವು ಇರಬಹುದು. ನಿಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡಲು ಶಕ್ತನಾದ ಯೇಸು, ನನ್ನ ರಕ್ಷಕ. ಆಮೆನ್. ನಾವು ಅವಮಾನ ಪಡಬಾರದೆಂದೇ ಆತನು ಶಿಲುಬೆ ಮೇಲೆ ಅವಮಾನಕರವಾದ ಮರಣವನ್ನು ಅನುಭವಿಸಿದರು. ಇನ್ನು ಅನೇಕರಿಗೆ ಅವರ ಮನಸ್ಸಾಕ್ಷಿ ಖಂಡಿಸ್ತಾ ಇರುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ. ಯೂದ ಇಸ್ಕರಿಯೋತನಿಗೆ ಆಯ್ತಲ್ವಾ, ನಾನು ತಪ್ಪು ಮಾಡಿದೆ. ಅವನ ಮನಸ್ಸಾಕ್ಷಿ ಚುಚ್ಚಿದಾಗ ಅವನು ಹೋಗಿ ಕೆಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಪೇತ್ರನಿಗೆ ಅವನು ಮನಸ್ಸಾಕ್ಷಿ ಮಾತನಾಡುವಾಗ, ನನ್ನ ಮನಸ್ಸಾಕ್ಷಿಗಿಂತಲೂ ಯೇಸು ದೊಡ್ಡವರು, ಅವರು ಕರುಣೆಯುಳ್ಳವರು, ಕ್ಷಮಿಸುವ ದೇವರು, ಪ್ರೀತಿ ಸ್ವರೂಪಿ ಎಂದು ಅವನು ಯೇಸು ಬಳಿ ಬಂದ ಕಾರಣ ಅವನು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾನೆ. ಇವತ್ತು ನಿಮ್ಮ ಮನಸ್ಸಾಕ್ಷಿ ನೀವು ಮಾಡಿದ ಪಾಪಗಳನ್ನು, ಹಳೆಯ ಪಾಪಗಳನ್ನು ಎತ್ತಿ ಹೇಳ್ತಾ ನಿಮ್ಮನ್ನು ಕುಗ್ಗಿಸ್ತಾ ಇರ್ಬೋದು. ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ದ್ರೋಹಿ, ಕೆಟ್ಟವಳು, ಸರಿಯಿಲ್ಲ ಎಂದು ಹೇಳಿದರೂ ಸಹ ಮನಸ್ಸಾಕ್ಷಿಗಿಂತ ದೊಡ್ಡವರು ನನ್ನ ಯೇಸು, ನನ್ನ ರಕ್ಷಕ. ಮಗನೇ, ಮಗಳೇ, ನಿನ್ನ ಪಾಪದ ಭಾರ ಎಷ್ಟೇ ಇದ್ದರೂ ನನ್ನ ಬಳಿಗೆ ಬಾ, ನಾನು ಅವುಗಳಿಂದ ಬಿಡುಗಡೆಯನ್ನು ನೀಡುತ್ತೇನೆ ಎಂದು 1 ಯೋಹನ 3:20-21. ಯಾವ ವಿಷಯದಲ್ಲಾದರೂ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸಿದ್ದೇ ಆದರೆ ಎಲ್ಲವನ್ನೂ ಬಲ್ಲ ದೇವರು ನಮ್ಮ ಮನಸ್ಸಾಕ್ಷಿಗಿಂತಲೂ ದೊಡ್ಡವರು. ಆಮೆನ್. ದೊಡ್ಡವರು. ಯೇಸು ಜನರು ನಮ್ಮನ್ನು ತಿರಸ್ಕಾರ ಮಾಡಲಿ, ಕುಟುಂಬಸ್ಥರು ನಿಮ್ಮನ್ನು ಅವಮಾನ ಮಾಡಲಿ, ಯೇಸು ನಮ್ಮನ್ನು ಪ್ರೀತಿಸುತ್ತಾರೆ, ರಕ್ಷಿಸುತ್ತಾರೆ. ನಮ್ಮ ಅವಮಾನವನ್ನು ಆತ ತೆಗೆದುಕೊಂಡಿದ್ದಾರೆ. ಆತ ಅನುಭವಿಸದೇ ಇದ್ದ ದುಃಖ ಯಾವುದೂ ಇಲ್ಲ. ನೋಡಿ, ಈ ಮನೋವೇದನೆಯಿಂದ ನಾವು ಹೊರಗಡೆ ಬರಬೇಕು. 2 ರೀತಿಯ ದುಃಖ ಎಂದು ಪವಿತ್ರ ಗ್ರಂಥ ಹೇಳುತ್ತೆ. 2 ಕೊರಿಂಥ 7:10 ದೇವರ ಚಿತ್ತಾನುಸಾರ ಬಂದೊದಗುವ ದುಃಖ ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ಜೀವೋದ್ಧಾರಕ್ಕೆ ಎಡೆ ಮಾಡುತ್ತದೆ. ಕೇವಲ ಪ್ರಾಪಂಚಿಕವಾದ ದುಃಖ ಸಾವಿಗೆ ಒಯ್ಯುತ್ತದೆ. ಇವತ್ತು ನಿಮ್ಮ ಮನಸ್ಸಿನಲ್ಲಿರುವ ವೇದನೆ, ದುಃಖ, ಭಾರ ಆಧ್ಯಾತ್ಮಿಕ ದೇವರಿಗೆ ಸಂಬಂಧಪಟ್ಟದ, ಪ್ರಪಂಚಕ್ಕೆ ಸಂಬಂಧಪಟ್ಟದ? ಅಯ್ಯೋ, ಅವ್ರು ಹಂಗನ್ಬಿಟ್ರು, ನಾನು ಸರಿ ಇಲ್ಲ ಅಂತ ಗೋಳಾಡ್ಕೊಂಡು ನಮಗೆ ನಾವೇ ತೀರ್ಪು ಮಾಡ್ಕೊಳ್ಳೋದ? ಪ್ರಪಂಚಕ್ಕೆ ಸಂಬಂಧಪಟ್ಟ ದುಃಖ ಆದರೆ ಇವತ್ತು ಯೇಸು ನಾಮದಲ್ಲಿ ಅದನ್ನು ಖಂಡಿಸಿ ಬಹಿಷ್ಕರಿಸೋಣ. ಪವಿತ್ರಾತ್ಮರ ಆನಂದ ತೈಲ, ದುಃಖಕ್ಕೆ ಬದಲಾಗಿ ಆನಂದ ತೈಲದ ಅಭಿಷೇಕ ನಮ್ಮಲ್ಲಿ ಸುರಿಸಲ್ಪಡಲಿ. ದೇವರ ಚಿತ್ತಾನುಸಾರ ಬಂದ ದುಃಖವಾಗಿದ್ದರೆ ನಮ್ಮನ್ನು ಬೆಂಕಿಯಲ್ಲಿ ಹಾಕಿ ಪುಟವಿಟ್ಟ ಚಿನ್ನದಂತೆ ನಮ್ಮನ್ನು ಇನ್ನೂ ಪರಿಶುದ್ಧಗೊಳಿಸುತ್ತದೆ. ಪ್ರೈಸ್ ದ ಲಾರ್ಡ್. ಇನ್ನೂ ಮಹಿಮೆಗೇರಿಸುತ್ತದೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಆ ದುಃಖದಿಂದ ನಾವು ಹೊರಗಡೆ ಬರಬೇಕು. ಮನಸ್ಸು ದೇವರಿಗೆ ಅಧೀನವಾಗಬೇಕು. ಪವಿತ್ರಾತ್ಮರು ನಮ್ಮ ಮನಸ್ಸನ್ನು, ಆಲೋಚನೆಗಳನ್ನು ವಶಪಡಿಸಿಕೊಳ್ಳಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು, ವಿಶೇಷವಾಗಿ ಮನೋವೇದನೆ, ಮಾನಸಿಕ ಖಿನ್ನತೆ, ಡಿಪ್ರೆಷನ್, ಅತಿಯಾದ ದುಃಖ ಯಾರ ಬಳಿ ಹೇಳಿಕೊಳ್ಳಲಿ?
ಯಾರತ್ರನೂ ಹೇಳಿಕೊಳ್ಳಲಾಗದ ಸಂಕಟ, ವೇದನೆ, ಮಾನಸಿಕ ನೋವಿನಿಂದ ನರಳುತ್ತಿರುವ ಎಲ್ಲರ ಹೃದಯಗಳನ್ನು ಪರಿಶೋಧನೆ ಮಾಡುವ ದೇವರು ನೀವು. ಯೆರೆಮೀಯ 30:17-19 ನಿನ್ನನ್ನು ಪತಿತಳು ಎಂದು ಜನರು ಜರೆಯುವುದು ನನಗೆ ಕೊಂಚವೂ ಇಷ್ಟವಿಲ್ಲ. ಇಗೋ, ನಾನು ನಿನ್ನ ಗಾಯಗಳನ್ನು ಕಟ್ಟಿ ಅವುಗಳನ್ನು ವಾಸಿ ಮಾಡುವೆನು. ನಿನ್ನ ಬಿದ್ದು ಹೋದ ಜೀವನವನ್ನು ಮತ್ತೆ ಕಟ್ಟಿ ಎಬ್ಬಿಸುವನು. ಅಲ್ಲಿ ಸ್ತುತಿ ಸ್ತೋತ್ರ ಕೇಳಿ ಬರುವುದು. ಆನಂದ ತೈಲದ ಅಭಿಷೇಕ ನಿಮ್ಮ ಮೇಲೆ ಸುರಿಸುವೆನೆಂಬ ವಾಗ್ದಾನದಂತೆ ಪ್ರತಿಯೊಬ್ಬರಲ್ಲಿ ಪವಿತ್ರಾತ್ಮರ ಆನಂದ ತೈಲದ ಅಭಿಷೇಕ ಸುರಿಸಲ್ಪಡಲಿ. ಯೆಶಾಯ 60:3 ದುಃಖಕ್ಕೆ ಬದಲಾಗಿ ಸಂತೋಷವನ್ನು, ಆನಂದ ತೈಲವನ್ನು ನಾನು ಅವರ ಮೇಲೆ ಸುರಿಸುತ್ತೇನೆ. ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಹಿಮೆಯನ್ನು ನಾನು ಅವರಿಗೆ ಕೊಡುತ್ತೇನೆ. ಅವರ ಮನಸ್ಸಾಕ್ಷಿಗಿಂತ ದೇವರ ಕರುಣೆ, ದೇವರ ಪ್ರೀತಿ ಅವರ ಹೃನ್ಮನಗಳಲ್ಲಿ ಆಳ್ವಿಕೆ ಮಾಡಲಿ. ಎಲ್ಲ ದುಃಖ ದುಗುಡದ ದುರಾತ್ಮಗಳು ಯೇಸು ನಾಮದಲ್ಲಿ ಇವರ ಶರೀರವನ್ನು ಬಿಟ್ಟು ಬಿಡುಗಡೆಯಾಗಲಿ. ಇವರ ಬೋಧ ಮನಸ್ಸು, ಅಬೋಧ ಮನಸ್ಸು, ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ಎಲ್ಲ ಆಂತರಿಕ ಗಾಯಗಳು ಯೇಸು ರಕ್ತದಿಂದ ಪರಿಪೂರ್ಣವಾಗಿ ಸೌಖ್ಯ ಉಂಟಾಗಲಿ. ಯೇಸುವಿನ ಗಾಯಗಳಿಂದ ಅವರಿಗೆ ಸಂಪೂರ್ಣ ಸೌಖ್ಯ ಉಂಟಾಗಲಿ. ಅವರ ಮನಸ್ಸಿನ ಆಲೋಚನೆಗಳು ಪವಿತ್ರಾತ್ಮರಿಂದ ಪವಿತ್ರೀಕರಿಸಲ್ಪಡಲಿ. ನನ್ನ ಪರಮ ಪಿತನು ನಡೆದೇ ಇರುವ ಎಲ್ಲ ಗಿಡಗಳನ್ನು ಬೇರು ಸಹಿತ ಕಿತ್ತು ಹಾಕುತ್ತೇನೆ ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸು ಮತ್ತಾಯ 15:13 ಅವರ ಮನಸ್ಸಿನಲ್ಲಿ ಸೈತಾನನು ಬಿತ್ತನೆ ಮಾಡಿರುವ ಎಲ್ಲ ಕಳೆಗಳು, ಎಲ್ಲ ನೆಗೆಟಿವ್ ಥಾಟ್ಸು, ಎಲ್ಲ ಇನ್ಫೀರಿಯರಿಟಿ ಕಾಂಪ್ಲೆಕ್ಸು, ಸಂಶಯ, ನಾಚಿಕೆ, ಅವಮಾನ, ಕೀಳರಿಮೆ ಮನೋಭಾವ, ನಾನು ಪಾಪಿ ಎಂದು ತನ್ನನ್ನೇ ತಾನು ಜಜ್ಜಿಕೊಳ್ಳುವ ಸ್ವಭಾವ, ಇವೆಲ್ಲವೂ ಯೇಸುವಿನ ನಾಮದಲ್ಲಿ ಬೇರು ಸಹಿತ ಕಿತ್ತು ಹಾಕಲ್ಪಡಲಿ. ನೀನು ನನ್ನ ದೃಷ್ಟಿಗೆ ಅಮೂಲ್ಯನು, ಮಾನ್ಯನು, ಗಣ್ಯನು, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಪ್ರಭು ಯೇಸುವಿನ ಪ್ರೀತಿ, ರೋಮ 5:5 ಪವಿತ್ರಾತ್ಮರ ಪ್ರೀತಿ ಪ್ರತಿಯೊಬ್ಬರ ಹೃನ್ಮನಗಳಲ್ಲಿ ಸುರಿಸಲ್ಪಡಲಿ. ಅವರ ಗಾಯಗಳು, ಪ್ರೀತಿಯ ಕೊರತೆಯಿಂದ ಉಂಟಾದ ಮೋಸ, ವಂಚನೆಯಿಂದ ಉಂಟಾದ ಎಲ್ಲ ಆಂತರಿಕ ಗಾಯಗಳು, ಮಾನಸಿಕ ಗಾಯಗಳು ಪವಿತ್ರಾತ್ಮರ ಪ್ರೀತಿಯಲ್ಲಿ ಶುದ್ಧೀಕರಿಸಲ್ಪಡಲಿ. ಯೇಸುವಿನ ರಕ್ತದಿಂದ ಅವರು ಅಭಿಷೇಕಿಸಲ್ಪಡಲಿ. ಯೇಸುವಿನ ಗಾಯಗಳಿಂದ ಅವರು ಪರಿಪೂರ್ಣ ಸೌಖ್ಯವನ್ನು ಹೊಂದಿಕೊಂಡು ಸಂತೋಷದಿಂದ ದೇವರ ಸೇವೆ ಮಾಡುವ ಕೃಪೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದುಃಖಿಸಬೇಡಿ, ಅಳಬೇಡ, ಸುಮ್ಮನಿರು ಎಂದು ಗದರಿಸಿದ ಪ್ರಭು ಯೇಸು ಇವತ್ತು ನಮ್ಮ ದುಃಖ ಯೇಸು ನಾಮದಲ್ಲಿ ಸಂತೋಷವಾಗಿ ಮಾರ್ಪಡಲಿ. ಥ್ಯಾಂಕ್ ಯು.